ಇವತ್ತು ₹100 ಇರೋ ಗೋಲ್ಡು ನಾಳೆ ₹120 ಆದರೂ ನಿಮಗೇನು ಪ್ರಯೋಜನಕ್ಕೆ ಬರಲಿಲ್ಲ. ಒಡವೆ ತಗೊಂಡು ₹50 ಅಕ್ಕಿ ಸಿಗ್ತಿರೋದು ಒಂದು ವರ್ಷ ಬಿಟ್ಟು ₹55 ಆಗಿರುತ್ತೆ. ಅಂದರೆ ನಿಮ್ಮ ₹50 ನಿಜವಾದ ಬೆಲೆ ₹45 ಆಯ್ತು. ಫಿಸಿಕಲ್ ಗೋಲ್ಡೇ ಬೇಕು ನನಗೆ ಅನ್ನೋದಾದ್ರೆ ಬುಲಿಯನ್ ಅಂತ ಹೇಳ್ತೀವಿ. 24 ಕ್ಯಾರೆಟ್ ಕಾಯಿನ್ಸ್ ಬರ್ತವೆ, ಅದು ತಗೊಂಡು ಇಟ್ಕೊಂಡಿದ್ರೆ ಇದರಿಂದ 2 ಪ್ರಯೋಜನ. ಚಿನ್ನದ ಬೆಲೆ ಏರಿಕೆ ಇಳಿಕೆ ಮೇನ್ ಆಗೋದಕ್ಕೆ ರೀಸನ್ ಏನು ಸರ್? ಯಾವಾಗ ಸಮಾಜದಲ್ಲಿ ಅಸ್ಥಿರತೆ ಜಾಸ್ತಿ ಇರುತ್ತೆ ಆಗೆಲ್ಲ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಸೊ ಇವಾಗ ಅಮೆರಿಕ ಬೇರೆ ಒಂದು ಆಟದಲ್ಲಿದೆ, ಚಿನ್ನಕ್ಕೆ ಬೆಲೆ ಇಲ್ಲ ಅಂತೇಳಿ ಸ್ಟೇಬಲ್ ಕಾಯಿನ್ ತರಬೇಕು ಅಂತೇಳಿ ಟ್ರಂಪ್ ಅವರು ಏನೋ ಹೊಸ ಆಟಗಳನ್ನ ಆಡ್ತಾ ಇದ್ದಾರೆ. ಹಣನ ನೀವು ಕೈಲಿ ಇಟ್ಕೊಂಡ್ರೆ ಹಣದ ಮೌಲ್ಯ ಕುಸಿತಾ ಹೋಗುತ್ತೆ. ಹಣದುಬ್ಬರದ ಜೊತೆಗೆ ಚಿನ್ನದ ಮೌಲ್ಯ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಚಿನ್ನಕ್ಕೆ ಬೆಲೆ ಈಗ ಅಸ್ಥಿರ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಯಾಕೆ ಎವ್ರಿಬಡಿ ವಾಂಟ್ಸ್ ಟು ಬೈ ಗೋಲ್ಡ್. ಈ ಹೂಡಿಕೆ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಲಿಕ್ವಿಡ್ ಇನ್ ಫಾರ್ಮ್. ಬೇಡ ಅಂದಾಗ ತಕ್ಷಣ ಮಾರ್ಬಿಟ್ಟು ಸೈಟ್ ಎಲ್ಲ ಮಾರಕ್ಕೆ ನಿಮ್ಗೆ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಇದೇನಿಲ್ಲ, ನೀವು ಮಾರಬೇಕು ಅಂದರೆ ಅರ್ಧ ಗಂಟೆಲಿ ಗೋಲ್ಡ್ ಮಾರ್ಬಿಡ್ಬೋದು ನೀವು. ರೈಟ್ ಟೈಮ್ ಸರ್ ಚಿನ್ನ ಖರೀದಿ ಮಾಡೋದು? ತುಂಬ ಜನ ಹೇಳೋದು ಎಲ್ಲಿ 11,000 12,000 ಹೋಗ್ತಾ ಇದೆ, ಸೊ ಕಮ್ಮಿ ಆಗುತ್ತಾ ಚಿನ್ನ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಈಗ ಹೂಡಿಕೆ ಅಂತ ಬಂದಾಗ ತುಂಬ ಜನ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾರೆ. ಆದರೆ ಚಿನ್ನ ಅಂತ ಬಂದಾಗ ಚಿನ್ನ ಯಾವುದ್ರ ಮೇಲೆ ನಾವು ಹೂಡಿಕೆ ಮಾಡಬೇಕಾಗತ್ತೆ? ಫಿಸಿಕಲ್ ಆಗಿರ್ಬೋದು ಅಥವಾ ETF ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹಣಕಾಸು ತಜ್ಞರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಲಾಸ್ಟ್ ಒಂದಷ್ಟು ಎಪಿಸೋಡ್ಗಳಿಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು, ಒಳ್ಳೆ ಮಾಹಿತಿ ಸಿಕ್ತು ಅನ್ನುವಂಥದ್ದನ್ನ ನೀವು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಇವತ್ತು ಇನ್ನೊಂದಷ್ಟು ವಿಚಾರದ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ತುಂಬ ಜನ ಹೇಳ್ತಾರೆ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಪ್ಪ, ಸೊ ಯಾವತ್ತಿದ್ರೂ ಕೂಡ ಅದು ನಮ್ಗೆ ಒಳ್ಳೇದು ಅಂತ ಹೇಳ್ಕೊಂಡು. ಬಟ್ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಈಗ ಚಿನ್ನ ಅಂತ ಬಂದಾಗ ನಾನು ಎಲ್ಲಿ ಹೂಡಿಕೆ ಮಾಡಲಿ? ತುಂಬ ಜನ ಏನು ಅನ್ಕೋತಾರೆ, ಓಕೆ ದುಡ್ಡು ಇದೆಯಾ, ನಾನು ಹೋಗಿ ಫಿಸಿಕಲ್ ಗೋಲ್ಡ್ ತಗೊಂಡ್ಬಿಡ್ತೀನಿ, ಒಡವೆ ತಗೊಂಡ್ಬಿಡ್ತೀನಿ, ಅದ್ರ ಮೇಲೆ ಮಾಡ್ಬೋದು. ಅದು ನಿಜವಾದ ಹೂಡಿಕೆನಾ ಸರ್? ಮಾಡ್ಬೋದು, ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ₹100 ಇರೋ ಗೋಲ್ಡು ನಾಳೆ ₹120 ಆದರೂ ನಿಮಗೇನು ಪ್ರಯೋಜನಕ್ಕೆ ಬರಲಿಲ್ಲ ಒಡವೆ ತಗೊಂಡು. ಯಾಕೆಂದರೆ ಆ ಒಡವೆದು ಮೇಕಿಂಗ್ ಚಾರ್ಜಸ್ಸು, ಆಮೇಲೆ ಅದೇನೋ ವೇಸ್ಟೇಜು, ಮಣ್ಣು ಮಸಿ ಅಂತ ₹120 ಹಾಕ್ತಾರೆ ಅವರು. ಅರ್ಥ ಆಯ್ತಾ? ಅದೊಂದು 15-20% ಹೋಗೇ ಬಿಡುತ್ತೆ. ಸೊ ನೀವು ಇವತ್ತೇನೋ ₹1,00,000 ಕೊಟ್ಟು ಒಡವೆ ತೊಗೊಂಬಂದಿರ್ತೀರ, ನಾಳೆ ಅದು ₹1,20,000 ಆಗಿದೆ ಅಂತ ನೀವು ಮಾರಕ್ಕೆ ಹೋದರೆ ನಿಮ್ಗೆ ಅದು ಏನು ಇಲ್ಲವೇ ಇಲ್ಲ. ಯಾಕಂದರೆ ನೀವು 1,00,000 ಕೊಟ್ಟಿರ್ತೀರಲ್ಲ, ನಿಮ್ಗೆ 80,000 ಬಂದಿರೋದು ಅದು ಗೋಲ್ಡು. ನೀವು 1,21 ಮಾರ್ಕೊಂಡು ಹೋದ್ರೆ ಅಲ್ಲೇ ಆಯಿತು 1,00,000. ಮತ್ತು ಅದ್ರದ್ದು ಮೌಲ್ಯ, ಖರೀದಿ ಶಕ್ತಿ ಇರುತ್ತಲ್ಲ, ಹಣದ ಖರೀದಿ ಶಕ್ತಿ, ನೀವು ಮಾರೋ ಟೈಮಿಗೆ ಅದ್ರದ್ದು ಕುಸ್ತೋಗಿರುತ್ತೆ. ನಾನು ಯಾವಾಗಲೂ ಸಣ್ಣ ಉದಾಹರಣೆ ಹೇಳ್ತೀನಿ. ₹50 ಅಕ್ಕಿ ಸಿಗ್ತಿರೋದು ಒಂದು ವರ್ಷ ಬಿಟ್ಟು ₹55 ಆಗಿರುತ್ತೆ. ಅಂದರೆ ನಿಮ್ಮ ₹50 ನಿಜವಾದ ಬೆಲೆ ₹45 ಆಯಿತು. ಹೌದು ಹೌದು. ₹5 ಕುಸಿತ ಆದಂಗೆ ಆಯ್ತು. ₹5 ಜಾಸ್ತಿ ಆಯಿತು ಅಂದರೆ ಇದಕ್ಕೆ ಕುಸಿತ ಶಕ್ತಿ ಕಡಿಮೆ ಆಯ್ತಲ್ಲ. ₹50 ಮುದ್ರಿತ ಮೌಲ್ಯ 50 ಇದೆ, ಆದರೆ ಅದರದ್ದು ಖರೀದಿ ಶಕ್ತಿ ₹5 ಕಡಿಮೆ ಆಗೋಯ್ತು. ಆ ಥರ ನಿಮ್ಮ ಗೋಲ್ಡ್ ಏನೋ 120 ಆಗಿದೆ, ನಿಮಗೆ ಸಿಕ್ಕಿದ್ದು 80ಕ್ಕೆ. ಸೊ ಅಲ್ಲಿಗೆ ಲೆಕ್ಕಾಚಾರದಲ್ಲಿ ಬಂದರೆ ನಿಮ್ಗೇನು ದಕ್ಕಲೇ ಇಲ್ಲ. ಹಾಗಾದ್ರೆ ನಾನು ಎಲ್ಲಿ ಹೂಡಿಕೆ ಮಾಡ್ಬೋದು ಸರ್? ಗೋಲ್ಡ್ ETF ಇದೆ ಇವತ್ತಿನ ದಿನ. ಮೊದಲು ಸಾವರಿನ್ ಗೋಲ್ಡ್ ಮಾಡಿಬಿಡ್ತಿತ್ತು, ಇವತ್ತು ಸರ್ಕಾರ ಅದನ್ನು ನಿಲ್ಲಿಸ್ಬಿಟ್ಟಿದೆ. ಹಾಗಾಗಿ ನಾವು ಸೇಮ್ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇವೆ ಎಲ್ಲ ಕಡೆ. ನೀವು ಅಲ್ಲಿ ಹೂಡಿಕೆ ಮಾಡೋದು ಉತ್ತಮ, ರಾದರ್ ದೆನ್ ಫಿಸಿಕಲ್ ಗೋಲ್ಡ್. ಇಲ್ಲ ಫಿಸಿಕಲ್ ಗೋಲ್ಡೇ ಬೇಕು ನನಗೆ ಅನ್ನೋದಾದರೆ ಬುಲಿಯನ್ ಅಂತ ಹೇಳ್ತೀವಿ. 24 ಕ್ಯಾರೆಟ್ ಅದು ಕಾಯಿನ್ಸ್ ಬರ್ತವೆ, ಅದು ತಗೊಂಡು ಇಟ್ಕೊಂಡಿದ್ರೆ ಇದರಿಂದ 2 ಪ್ರಯೋಜನ. ಏನಂದರೆ ನಾಳೆ ದಿನ ನಿಮಗೆ ಬೇಕು ಅಂದಾಗ ಅದನ್ನು ಮಾರ್ಕೆಟಲ್ಲಿ ಮಾರ್ಬೋದು, ತಿರ್ಗಿ ಅದರಲ್ಲಿ ವೇಸ್ಟೇಜು ಮತ್ತೊಂದು ಹೋಗಲ್ಲ. ಇನ್ನೊಂದೇ ಪ್ರಯೋಜನ ಏನಂದರೆ ನಿಮ್ಮ ಮಗ ಅಥವಾ ಮಗಳು ಏನೋ ಮದುವೆಗೆ ಏನಂದರೆ ಸೆಂಟಿಮೆಂಟ್, ಇಂಡಿಯಾದಲ್ಲಿ ಇರೋದೇ ಆ ರೀತಿ ಸೆಂಟಿಮೆಂಟ್ ಅಲ್ವಾ. ಅದನ್ನು ನೀವು ತಗೊಂಡಿರ್ತೀರಲ್ವಾ, ಅವತ್ತಿನ ದಿನಕ್ಕೆ ಇನ್ನು 10 ವರ್ಷ ಬಿಟ್ಟು, ಇವಾಗೆಲ್ಲ ಮೊದಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮಗು 10 ವರ್ಷ 12 ವರ್ಷದ ಮಗು ಆಗಿದ ತಕ್ಷಣ ನನ್ನ ಮಗಳು 22 ಬಂದರೆ ಅಂತ ಸಣ್ಣದಾಗಿ ಕೂಡಿಡೋಕ್ಕೆ ಶುರು ಮಾಡಿರ್ತಾರೆ ಚಿನ್ನನ. ತಪ್ಪಲ್ಲ, ಸರಿ ಅದು. ಸೊ ನೀವು ಏನು 5 ಗ್ರಾಮ್ದೋ 2 ಗ್ರಾಮ್ದೋ ಏನೋ ಅದು ಕಾಯಿನ್ಗಳನ್ನ ತೊಗೊಂಡಿಟ್ಕೊಂಡ್ರೆ ಅವತ್ತಿನ ಕಾಲಘಟ್ಟಕ್ಕೆ ಯಾವ ಡಿಸೈನ್ ಇದೆಯೋ ಅದನ್ನು ಮಾಡಿಸ್ಕೋಬೋದು. ಇಲ್ದಿದ್ರೆ ಪ್ರಾಬಬ್ಲಿ ನಿಮ್ಮ ಮಗಳೇನು ಹೇಳ್ತಾಳೆ, ಇದು ಓಲ್ಡ್ ಡಿಸೈನು ನನಗೆ ಬೇಡ ಅಂತ ತಿರ್ಗಾ ಚರ್ಚಿಸ್ತಾಳೆ ಅವಳು. ತಿರ್ಗಾ ಲಾಸಲ್ಲಿ, ತಿರ್ಗಾ ಮೇಕಿಂಗ್ ಚಾರ್ಜು, ತಿರ್ಗಾ ಲಾಸು, ವೇಸ್ಟೇಜು. ಸೊ ಆ ಥರ ಮಾಡಬಾರ್ದು. ಓಕೆ ಸರ್. ಈಗ
ಈ ಒಂದು ಟೈಮು ರೈಟ್ ಟೈಮ್ ಸರ್ ಚಿನ್ನ ಖರೀದಿ ಮಾಡೋದಕ್ಕೆ, ಅಥವಾ ನಾವು ಖಂಡಿತ, ಇನ್ವೆಸ್ಟ್ಮೆಂಟ್ ರೆಡಿ ಮಾಡಿರ್ತೀವಿ? ಈಗ ತುಂಬಾ ಜನ ಹೇಳೋದು ಎಲ್ಲಿ 11,000 12,000 ಹೋಗ್ತಾ ಇದೆ, ಸೊ ಕಮ್ಮಿ ಆಗುತ್ತಾ ಚಿನ್ನದ ಬೆಲೆ? ಕಡಿಮೆ ಆಗುತ್ತೆ. ಅಂದರೆ ಈಗ ತತ್ಕಾಲಕ್ಕೆ ನೋಡಿಕೊಂಡ್ರೆ ಮುಂದಿನ ಒಂದು 12 ತಿಂಗಳಲ್ಲಿ ಆದರೆ ಒಂದು 15-20% ಕಡಿಮೆ ಆಗೋ ಚಾನ್ಸಸ್ ಇದೆ. ಅದು ಚಾನ್ಸಸ್ ಓಕೆ. ಪಕ್ಕ ಹೇಳೋಕ್ಕಾಗಲ್ಲ. ಯಾಕಂದರೆ ಜಾಗತಿಕವಾಗಿ ಆಗ್ತಿರುವಂಥ ಬದಲಾವಣೆಗಳನ್ನ ಗಮನಿಸಿದ್ರೆ ಯಾವಾಗ ಸಮಾಜದಲ್ಲಿ ಅಸ್ಥಿರತೆ ಜಾಸ್ತಿ ಇರುತ್ತೆ ಆಗೆಲ್ಲ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಓಕೆ. ಸೊ ಇವಾಗ ಅಮೆರಿಕ ಬೇರೆ ಇನ್ನೊಂದು ಆಟದಲ್ಲಿದೆ. ಚಿನ್ನಕ್ಕೆ ಬೆಲೆ ಇಲ್ಲ ಅಂತೇಳಿ ಸ್ಟೇಬಲ್ ಕಾಯಿನ್ ತರಬೇಕು ಅಂತೇಳಿ ಟ್ರಂಪ್ ಅವರು ಏನೋ ಹೊಸ ಆಟಗಳನ್ನ ಆಡ್ತಾ ಇದ್ದಾರೆ ಜಾಗತಿಕ ಮಟ್ಟದಲ್ಲಿ, ಹೊಸ ಹಣಕಾಸು ಆಟಗಳು. ಯಾಕೆಂದರೆ ಅವ್ರ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕೆ. ಅದೆಲ್ಲ ದೀರ್ಘ ಆಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ. ಸೊ ಹಾಗಾಗಿ ತಾತ್ಕಾಲಿಕವಾಗಿ 10-15-20% ಕುಸಿತ ಆಗೋ ಸಾಧ್ಯತೆ ಇದೆ. ಎಷ್ಟು ಅಂದರೂ 9,000 ಇದ್ದೇ ಇರುತ್ತೆ, ಅದೇನು ಕಡಿಮೆ ಆಗೋದಿಲ್ಲ. ಅರ್ಥ ಆಯ್ತಾ? ದೀರ್ಘಾವಧಿಲಿ ನೋಡಿದ್ರೆ ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ. ಅದೇ ಥರ ಚಾನ್ಸಸ್ ಆರ್ದೇ 16-18,000, ಇನ್ನು 2 ವರ್ಷದಲ್ಲಿ 18,000 ಹೋಗ್ಬೋದು. ಅರ್ಥ ಆಯ್ತಾ? ಇವಾಗ ಎಷ್ಟು ಬೇಗ ಬಂತು ನೋಡಿ, ಈಗ 11,800 11,500 ತನಕ. ಸೊ ಸಣ್ಣ ಏರಿಳಿತಗಳು ಕುಸಿತಗಳು ಇದ್ದೇ ಇರುತ್ತೆ. ಸೊ ನೀವು ಯೋಚನೆ ಮಾಡಿ, ಎಷ್ಟು ದೀರ್ಘಾವಧಿ, ಎಷ್ಟು ಕಾಲಕ್ಕೆ ನಾನು ಇದು ಇಟ್ಕೋಬೇಕು ಅಂತ ಆಸೆ ಇದೆ. ಅದ್ರ ಮೇಲೆ ನೀವು ಲಾಂಗ್ ಟರ್ಮ್ ನೀವು ಪ್ಲೇ ಮಾಡ್ತಾ ಇದ್ದೀರಾ. 5 ವರ್ಷ 8 ವರ್ಷ 10 ವರ್ಷ, ಮಗು ಇನ್ನೂ ದೊಡ್ಡದಾಗಕ್ಕೆ ಟೈಮ್ ಇದೆ. 10 ವರ್ಷದ ಮಗು 20 ವರ್ಷ, ಅವಳ ಮದುವೆ ಕಾಲಕ್ಕೆ ಇನ್ನೆಷ್ಟಾಗುತ್ತೋ ಈಗಲೇ ತೆಗ್ದಿರ್ತೀನಿ ಅನ್ನೋರು ತೆಗ್ದಿಡಿ. ಖಂಡಿತ ಕಡಿಮೆ ಅಂತೂ ಆಗಲ್ಲ, ದೀರ್ಘಾವಧಿಲಿ ಕಡಿಮೆ ಆಗಲ್ಲ. ಚಿನ್ನದ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ. ಬಟ್ ಚಿನ್ನದ ಬೆಲೆ ಏರಿಕೆ ಇಳಿಕೆ ಮೇನ್ ಆಗೋದಕ್ಕೆ ರೀಸನ್ ಏನು ಸರ್? ರೀಸನ್ನು ಅದನ್ನು ಡಾಲರಲ್ಲಿ ನಾವು ವ್ಯಾಲ್ಯೂ ಮಾಡ್ತೀವಿ. ಇವತ್ತು ನಮ್ಮ ಜಾಗತಿಕ ಮಟ್ಟದಲ್ಲಿ ಜಗತ್ತಿನಲ್ಲಿ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ ಅಂತ ಏನು ಹೇಳ್ತೀವಿ, ಅದು ಮತ್ತು ಚಿನ್ನ ಎರಡನ್ನೂ ನಾವು ಡಾಲರಲ್ಲಿ ಮೆಷರ್ ಮಾಡ್ತೀವಿ. ಆ ಡಾಲರ್ ಮೌಲ್ಯ ಎಷ್ಟಾಗ್ತದೆ ಅದಕ್ಕೆ ತಕ್ಕಂತೆ ಇದು ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಅಂಡ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಎರಡನೇದು ಅಲ್ಲಿ ಏನೇನಾಗುತ್ತೆ. ಆಮೇಲೆ ಅಮೇರಿಕಾ ಈ ಜಾಗತಿಕ ಮಟ್ಟದ ಒಂದು ನಿಯಂತ್ರಣ ಹೊಂದಕ್ಕೆ ತನಗೆ ಹೇಗೆ ಬೇಕು ಅಂದರೆ ಇಟ್ಸ್ ಜಸ್ಟ್ ಲೈಕ್ ಅ ಬ್ರೇಕ್ ಇನ್ ದ ಕಾರ್. ಬೇಕಾದಾಗ ಬ್ರೇಕ್ ಹಾಕುತ್ತೆ, ಸ್ಲೋ ಮಾಡುತ್ತೆ, ಬೇಡ ಅಂದಾಗ ಅದು ಇದನ್ನ ಎಕ್ಸಿಲೇಟರ್ನ ಒತ್ತುತ್ತೆ. ಆ ಥರ ಅದು ಕಂಟ್ರೋಲ್ ಮಾಡ್ಕೊಂಬರ್ತಾ ಇದೆ. ಒಂದು ಡಿಮಾಂಡ್ ಆ್ಯಂಡ್ ಸಪ್ಲೈ, ಎರಡು ಸೃಷ್ಟಿತ. ಅಂದರೆ ಕೆಲವೊಂದು ಸರ್ತಿ ಏನಾಗುತ್ತೆ, ದೇ ಕ್ರಿಯೇಟ್ ಅ ಫೇಕ್ ಡಿಮಾಂಡ್ ಸೊ ದಟ್ ದ ಡಿಮಾಂಡ್ ವಿಲ್ ಗೋ ಅಪ್, ದ ಪ್ರೈಸ್ ಆಫ್ ದ ಇದು ಹೋಗುತ್ತೆ. ಎರಡನೇದು, ಇನ್ನೊಂದು ಅತ್ಯಂತ ಪ್ರಮುಖವಾದ ಅಂಶ ನಿಜವಾಗ್ಲೇ ಆಗುವಂಥದ್ದು, ಯಾವಾಗ ಜಾಗತಿಕ ಮಟ್ಟದಲ್ಲಿ ಅಸ್ಥಿರತೆ ಅಂದರೆ ರಾಜಕೀಯ ಅಸ್ಥಿರತೆಗಳು, ಇವತ್ತು ನೋಡಿ ಟ್ರಂಪ್ ಹುಚ್ಚುಚ್ಚಾಟ ಆಡ್ತಾ ಇದ್ದಾರೆ, ಹಿಂಗೆಲ್ಲ ಆಡಿದಾಗ ಇನ್ವೆಸ್ಟರ್ಸ್ ಇರ್ತಾರಲ್ಲ, ದುಡ್ಡಿರೋರು, ತುಂಬ ದುಡ್ಡಿರೋರು ಎಲ್ಲಿ ಹಾಕೋದು? ಸ್ಟಾಕ್ ಮಾರ್ಕೆಟ್ ಏನು ಗ್ಯಾರಂಟಿ ಇಲ್ಲ, ಹಾಕಿದ್ರೆ ಯಾವಾಗ ಬೇಕಾದ್ರೂ ಕುಸಿದು ಬಿಡ್ಬೋದು, ಏನಾಗ್ಬೋದು. ಅದಕ್ಕೆ ನೆಲ, ಎಷ್ಟು ಜನ ಅಂತ ನೆಲದ ಮೇಲೆ ಹಾಕ್ತಾರೆ? ತುಂಬ ಜನ ನೆಲಕ್ಕೆ ಅವ್ರಿಗೆ ಗೊತ್ತಿಲ್ಲ. ತಿರ್ಗಿ ಅದು ನೋಡು ಇದು ನೋಡು 120, ಇಲ್ಲಾಂದರೆ ಹಲ್ಮಾರ್ಕ್ ಇರುತ್ತೆ, ಇನ್ನೊಂದಿರುತ್ತೆ, ಟೆಸ್ಟ್ ಮಾಡ್ತಾರೆ. ಗೋಲ್ಡು ಈ ಹೂಡಿಕೆ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಲಿಕ್ವಿಡ್ ಇನ್ ಫಾರ್ಮ್. ಬೇಡ ಅಂದಾಗ ತಕ್ಷಣ ಮಾರ್ಬಿಟ್ಟು ಸೈಟ್ ಎಲ್ಲ ಮಾರಕ್ಕೆ ನಿಮ್ಗೆ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಇದೇನಿಲ್ಲ, ನೀವು ಮಾರಬೇಕು ಅಂದರೆ ಅರ್ಧ ಗಂಟೆಲಿ ಗೋಲ್ಡ್ ಮಾರ್ಬಿಡ್ಬೋದು ನೀವು. ಆ್ಯಸ್ ಗುಡ್ ಆ್ಯಸ್ ಹ್ಯಾವಿಂಗ್ ಕ್ಯಾಶು. ಹಣನ ನೀವು ಕೈಲಿ ಇಟ್ಕೊಂಡ್ರೆ ಹಣದ ಮೌಲ್ಯ ಕುಸಿತ ಹೋಗುತ್ತೆ. ಹಣದುಬ್ಬರದ ಜೊತೆಗೆ ಚಿನ್ನದ ಮೌಲ್ಯ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಚಿನ್ನಕ್ಕೆ ಬೆಲೆ ಈಗ ಅಸ್ಥಿರ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಯಾಕೆ? ಎವ್ರಿಬಡಿ ವಾಂಟ್ಸ್ ಟು ಬೈ. ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮಾಂಡ್ ಹೆಚ್ಚಿಗೆ ಆದಂಗೆ ವಸ್ತುವಿನ ಒಂದು ಸಪ್ಲೈ ಕಡಿಮೆ ಇದ್ದು ಡಿಮಾಂಡ್ ಜಾಸ್ತಿ ಆದಾಗ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಆರ್ ವಸ್ತು ಜಾಸ್ತಿ ಆಗುತ್ತೆ. ಹಾಗಾಗಿ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ. ಓಕೆ. ಬಟ್ ಮುಂದಿನ ದಿನಗಳಲ್ಲಿ ಬೆಳ್ಳಿಗೂ ಕೂಡ ಅದೇ ರೀತಿ ಡಿಮಾಂಡ್ ಬರ್ಬೋದಾ ಸರ್? ಯಾಕಂದ್ರೆ ಬರುತ್ತೆ, ಬೆಳ್ಳಿಗೂ ಬರುತ್ತೆ. ಹೌದು, ಬೆಳ್ಳಿಗೂ ಬರುತ್ತೆ, ತಾಮ್ರಕ್ಕೂ ಬರುತ್ತೆ. ಯಾಕೆಂತಂದರೆ ಇದನ್ನೆಲ್ಲ ನಾವು ಬೇರೆ ಇಂಡಸ್ಟ್ರಿಗಳಲ್ಲಿ ನೋಡಿದ್ರೆ ಚಿಪ್ಗಳು ಮಾಡ್ತಾರಲ್ಲ, ಸೆಮಿ ಕಂಡಕ್ಟರ್ಸು, ಚಿಪ್ಸು, ಇನ್ನೊಂದು ಬೇಕಾದಂಥ ಬಹಳ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಇವುಗಳಲ್ಲೆಲ್ಲ ಅವುಗಳು ಬಳಕೆ ಆಗ್ತಿದೆ, ಈ ಲೋಹಗಳ ಬಳಕೆ ಆಗ್ತಿದೆ. ಹಾಗಾಗಿ ಈ ಲೋಹದ ಮೇಲಿಂದ ಯಾವತ್ತೂ ತಪ್ಪಿದೆ. ಇವನ್ ತಾಮ್ರದ ಮೇಲೂ ಜನ ಹಾಕ್ತಾ ಇಲ್ಲ, ಬಟ್ ಅದು ಟ್ರೇಡ್ ಮಾಡ್ತಾರೆ. ಹೇಗೆ ಸ್ಟಾಕ್ ಮಾರ್ಕೆಟ್ ಆಗುತ್ತೆ, ಕಮಾಡಿಟಿ ಮಾರ್ಕೆಟು ಇದೆ. ಅಲ್ಲಿ ನೀವು ತಾಮ್ರ ಇರ್ಬೋದು, ಹಿತ್ತಾಳೆ ಇರ್ಬೋದು, ಅಥವಾ ಬೆಳ್ಳಿ ಇರ್ಬೋದು, ಇವೆ ಎಲ್ಲವುದು ಆ ಮಟ್ಟದಲ್ಲಿ ಏರಿಕೆ ಕಾಣದೇ ಇರ್ಬೋದು, ಬಟ್ ಬೆಳ್ಳಿ ಎಲ್ಲ ತುಂಬ ಕಾಂಪೊನೆಂಟು ಆಫ್ಕೋರ್ಸ್. ಓಕೆ. ಬಟ್ ಈಗ ETF ಅಂತ ಬಂದಾಗ ಸರ್, ಎಷ್ಟು ಮಿನಿಮಮ್ ಇಂದ ನಾನು ಶುರು ಮಾಡ್ಬೋದು? ಈಗ ಒಂದು ಗೋಲ್ಡ್ ಕಾಯಿನ್ ತಗೋತೀನಿ ಅಂದ್ರೆ ನನ್ನ ಹತ್ರ ಒಂದು 10,000-11,000 ಇರಬೇಕು. ನಾನು ETF ಅಲ್ಲಿ ಹೂಡಿಕೆ ಮಾಡೋದು ಅಂತಂದ್ರೆ 1,000-2,000 ಮಾಡ್ಬೋದಾ? ಮಾಡ್ಬೋದು. ETF ಅಲ್ಲೆಲ್ಲ ಅತ್ಯಂತ ಸಣ್ಣ ಅಮೌಂಟ್, ಇಷ್ಟು ಪೋರ್ಷನ್ನೇ ಕೊಟ್ಬಿಡ್ತಾರೆ, ಅದು ಯೂನಿಟ್ಸ್ ಅಂತಾನೆ ಕೊಡ್ತಾರೆ. ಹಾಗಾಗಿ ನೀವು ಅದನ್ನು ಮಾಡ್ಕೊಂಡು ಹೋಗ್ಬೋದು. ಮಾಡ್ಬೋದು. ಆಮೇಲೆ ಅದು ಗೋಲ್ಡ್ ಮ್ಯೂಚುವಲ್ ಫಂಡ್ ತಿರ್ಗಿ ನೀವು ತಿಂಗಳು ಒಂದಷ್ಟು ಕಟ್ಕೊಂಡು ಹೋಗ್ಬೋದು, ಮಾಡ್ಕೋಬೋದು ನೀವು. ಸೊ ಈಗ ಹೂಡಿಕೆಗೆ ನಮಗೆ ಚಿನ್ನ ಬೆಸ್ಟ್ ಅಂತ ಹೇಳ್ತೀರಾ? ಮಾಡ್ಬೋದು. ಚಿನ್ನಕ್ಕೆ ಅದನ್ನ ಹೇಳಿದ್ನಲ್ಲ, ಈಗ ನೀವು ತಾತ್ಕಾಲದ ಚಿಂತೆ ಇಲ್ಲ, ತಕ್ಷಣ ಮಾರಬೇಕು ಅನ್ನೋ ಚಿಂತೆ ಇಲ್ಲ ಅಂದರೆ ಹಾಕ್ಬೋದು.
ಇಲ್ಲ ಒಂದಷ್ಟು ಕಾದ್ಬಿಟ್ಟು ಒಂದಷ್ಟು ಕರೆಕ್ಷನ್ ಆದರೆ 5-10% ಕರೆಕ್ಷನ್ ಆದರೆ ಅವಾಗ ಬೇಕಾದ್ರೂ ಹೂಡಿಕೆ ಮಾಡ್ಬೋದು. ಓಕೆ, ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಚಿನ್ನ ಅಂತ ಬಂದಾಗ ನಾವು ಎಲ್ಲಿ ಹೂಡಿಕೆ ಮಾಡಬೇಕಾಗತ್ತೆ, ಇದು ರೈಟ್ ಟೈಮಾ ನಮಗೆ ಹೂಡಿಕೆ ಮಾಡೋದಕ್ಕೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಸರ್ ತಿಳಿಸ್ಕೊಟ್ರು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ವಿಚಾರದ ಬಗ್ಗೆ ಮಾತನಾಡ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. Boss Wala. Be the boss.